ನರೇಂದ್ರ ಮೋದಿ ಪದಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ಮೂರನೇ ಬಾರಿ ಪ್ರಧಾನಿ ಗದ್ದುಗೆ ಏರಲಿದ್ದಾರೆ ಪ್ರಧಾನಿ ಮೋದಿ. ಮೂರನೇ ಬಾರಿ ಪ್ರಧಾನಿ ಹುದ್ದೆಗೆ ಏರಲಿದ್ದಾರೆ. ಮೋದಿ ಪಟ್ಟಾಭಿಷೇಕಕ್ಕೆ ರಾಷ್ಟ್ರಪತಿ ಭವನ ಸಜ್ಜಾಗಿದೆ. ಸಂಜೆ 7:15 ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ಕ್ಷಣಗಣನೆ ಶುರುವಾಗಿದೆ. ಹ್ಯಾಟ್ರಿಕ್ ಪಿಎಂ ಆಗಿ ಪಟ್ಟಕ್ಕೇರಲಿದ್ದಾರೆ ಮೋದಿ. ಪದಗ್ರಹಣ ಹಿನ್ನೆಲೆ ದೆಹಲಿಯಲ್ಲಿ ಭಾರೀ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಭಾರತದಂತಹ ಡೈವರ್ಸಿಟಿ ಇರುವಂತಹ ದೇಶದಲ್ಲಿ, ಜನಸಂಖ್ಯೆ ಇರುವಂತಹ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನಿ ಆಗೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಪ್ರಧಾನಿ ಮೋದಿ ಅದನ್ನು ಸಾಧಿಸಿ ತೋರಿಸಿದ್ದಾರೆ. ಸಂಖ್ಯೆಗಳಲ್ಲಿ ಒಂದಷ್ಟು ಬದಲಾವಣೆ ಆಗಿರಬಹುದು, ಆದರೆ ಬಹುಮತ ಅಂತೂ ಎನ್ಡಿಎ ಮೈತ್ರಿಕೂಟದ ಜೊತೆಗಿದೆ. ಮೋದಿ ಪಟ್ಟಾಭಿಷೇಕಕ್ಕೆ ರಾಷ್ಟ್ರಪತಿ ಭವನ ಸಜ್ಜಾಗಿದೆ. ಪದಗ್ರಹಣ ಹಿನ್ನೆಲೆ ದೆಹಲಿಯಲ್ಲಿ ಈಗ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಸಂಜೆ 7:15 ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಮೂರನೇ ಬಾರಿ ದೇಶದ ಪ್ರಧಾನಿಯಾಗಿ ಗದ್ದುಗೆ ಏರಲಿದ್ದಾರೆ ಮೋದಿ. ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. 2014 ನಂತರ 2019, 2023 ಒಂದು ದಶಕ ಪ್ರಧಾನಿಯಾಗಿ ಕಳೆದ ನಂತರ ಮತ್ತೊಂದು ದಶಕಕ್ಕೆ ಈಗ ಎಂಟ್ರಿ ಆಗ್ತಾ ಇರೋದು. ಸಂಜೆ 7:15 ಮೋದಿ ಪ್ರಮಾಣ ವಚನಕ್ಕೆ ಸಿದ್ಧತೆಗಳು ಆಗ್ತಾ ಇದೆ. ಜೊತೆಗೆ ಎನ್ಡಿಎ ಸರ್ಕಾರದಿಂದ ಸಚಿವರುಗಳ ಪ್ರಮಾಣ ವಚನ ಆಗುವಂಥ ನಿರೀಕ್ಷೆ ಕೂಡ ಇದೆ. ಇನ್ನು ಪ್ರಧಾನಿಯಾಗಿ ಮೋದಿ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ. ದೆಹಲಿಯ ರಾಜ್ಘಾಟ್ಗೆ ಭೇಟಿ ನೀಡಿದಂಥ ಮೋದಿ ಮಹಾತ್ಮ ಗಾಂಧಿ ಸಮಾಧಿಗೆ ನಮೋ ಪುಷ್ಪ ನಮನ ಸಲ್ಲಿಸಿದರು. ದೆಹಲಿಯ ರಾಜ್ಘಾಟ್ಗೆ ಭೇಟಿ ನೀಡಿದ ನಂತರ ಮಹಾತ್ಮ ಗಾಂಧೀಜಿಯವರ ಸಮಾಧಿಗೆ ಅಲ್ಲಿ ಪುಷ್ಪ ನಮನ ಸಲ್ಲಿಸಲಾಯಿತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸಮಾಧಿಗೆ ಗೌರವ ಸಲ್ಲಿಸುವ ಮೂಲಕ ನಂತರ ಸದೈವ್ ಅಟಲ್ ಸ್ಮಾರಕಕ್ಕೂ ಕೂಡ ಭೇಟಿ ನೀಡಿದರು ಪ್ರಧಾನಿ ಮೋದಿ. ದೆಹಲಿಯಲ್ಲಿರುವಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮಾಧಿ ಅಟಲ್ ಸದೈವ್. ವಾಜಪೇಯಿ ಸಮಾಧಿಗೆ ನಮಿಸಿದ ನರೇಂದ್ರ ಮೋದಿ. ನೀವೀಗ ಪ್ರತ್ಯೇಕ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಒಂದು ರಾಜ್ಘಾಟ್ಗೆ ಭೇಟಿ ನೀಡಿದಂಥ ಸಂದರ್ಭ, ಹಾಗೆಯೇ ಸದೈವ್ ಅಟಲ್ ಬಿಹಾರಿ ವಾಜಪೇಯಿ ಮಾಜಿ ಪ್ರಧಾನಿ ಅವರ ಸ್ಮಾರಕಕ್ಕೆ ಅಲ್ಲಿ ಸಮಾಧಿ ಏನಿದೆ ಅಲ್ಲಿ ನಮಿಸಿದ್ರು. ಹಾಗೆಯೇ ಹುತಾತ್ಮ ಯೋಧರಿಗೆ ಪುಷ್ಪ ನಮನ ಸಲ್ಲಿಸುವಂಥದ್ದು ಕೂಡ ಆಯಿತು. ಪ್ರಮಾಣ ವಚನಕ್ಕೂ ಮುನ್ನ ಇಂಥ ಒಂದಷ್ಟು ಗೌರವ ಸಲ್ಲಿಕೆ ಪ್ರಧಾನಿ ಮೋದಿ ಅವರಿಂದ ಕಂಡು ಬರ್ತಾ ಇದೆ. ಬೆಳಗ್ಗೆ ಬೇಗನೆ ಎದ್ದು ಮಹಾತ್ಮ ಗಾಂಧಿ ಸಮಾಧಿಗೆ ನಮನ ಸಲ್ಲಿಸಿದರು. ವಾಜಪೇಯಿ ಸಮಾಧಿಗೆ ನಮನ ಸಲ್ಲಿಕೆ, ಹಾಗೆಯೇ ಹುತಾತ್ಮ ಯೋಧರಿಗೆ ಪುಷ್ಪ ನಮನ. ಇವತ್ತು ಭಾರತ ದೇಶ ಈ ಮಟ್ಟಕ್ಕೆ ಬೆಳೆದಿದೆ. ದೇಶವನ್ನು ಕಟ್ಟಿದಂಥ ಅನೇಕರಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರು, ಹಾಗೆಯೇ ಅಟಲ್ ಬಿಹಾರಿ ವಾಜಪೇಯಿ ಅವರತ್ತು ಎಲ್ಲರೂ ಕೂಡ ಭಾಳ ಪ್ರೀತಿಸ್ತಾ ಇದ್ದಂಥ ರಾಜಕಾರಣಿ. ಎಲ್ಲರೂ ಕೂಡ ಯಾವುದೇ ಪಕ್ಷಭೇದ ಇಲ್ಲದೆ ಗೌರವಿಸ್ತಾ ಇದ್ದಂಥ ಒಬ್ಬ ರಾಜಕಾರಣಿ ಪ್ರಧಾನಿ ಅಂತಂದರೆ ಅದು ಅಟಲ್ ಬಿಹಾರಿ ವಾಜಪೇಯಿ. ಅವರ ಸಮಾಧಿಗೆ ನಮನ ಸಲ್ಲಿಸುವಂಥದ್ದಾಯಿತು. ಜೊತೆಗೆ ದೇಶಕ್ಕಾಗಿ ಬಲಿದಾನ ಮಾಡಿದಂಥ ಹುತಾತ್ಮ ಯೋಧರಿಗೆ ಪುಷ್ಪ ನಮನ ಸಲ್ಲಿಸುವಂಥದ್ದು ಪ್ರಧಾನಿ ಮೋದಿ ಅವರಿಂದ ಆಯಿತು. ಒಂದು ದೇಶದ ಚುಕ್ಕಾಣಿಯನ್ನು ಹಿಡಿಯುವಂಥದ್ದು ನಿಜಕ್ಕೂ ಭಾಳ ಗೌರವದ ವಿಚಾರ, ಜೊತೆಗೆ ಜವಾಬ್ದಾರಿಯ ವಿಚಾರ. ಹಾಗಾಗಿ ದೇಶವನ್ನು ಕಟ್ಟಿದಂಥ ಅಥವಾ ದೇಶದ ಹಿರಿಮೆಯನ್ನು ಹೆಚ್ಚಿಸಿದಂಥ ಗಣ್ಯರಿಗೆ ನಮಿಸುವ ಮೂಲಕ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿದಂಥ ಯೋಧರಿಗೆ, ಹುತಾತ್ಮರಿಗೆ ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ತಮ್ಮ ದಿನವನ್ನು ಆರಂಭಿಸಿದರು. ಯಾಕಂದರೆ ಭಾಳ ವಿಶೇಷವಾದಂಥ ದಿನ. ಮೂರನೇ ಬಾರಿ ಪ್ರಧಾನಿಯಾಗಿ ದೇಶದ ಚುಕ್ಕಾಣಿಯನ್ನು ಹಿಡಿಯಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 3 ಪ್ರತ್ಯೇಕ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದು ರಾಜ್ಘಾಟ್ನ ದೃಶ್ಯ, ಹಾಗೆಯೇ ಸದೈವ್ ಅಟಲ್ ಅಲ್ಲಿನ ದೃಶ್ಯ, ಹಾಗೆಯೇ ಹುತಾತ್ಮ ಯೋಧರಿಗೆ ಪುಷ್ಪ ನಮನ ಸಲ್ಲಿಸುವಂಥ ಒಂದು ಸಂದರ್ಭ ಇದು. ಇವತ್ತಿನ ಬೆಳಗ್ಗೆ 3 ಕಡೆ ಕೂಡ ಭೇಟಿ ನೀಡಿ ಪುಷ್ಪ ನಮನ ಸಲ್ಲಿಸಿದರು. ಇವತ್ತು ಸಂಜೆ 7:15 ದೇಶದ ಚುಕ್ಕಾಣಿಯನ್ನು ಮತ್ತೊಮ್ಮೆ ಹಿಡಿಯಲಿದ್ದಾರೆ ಪ್ರಧಾನಿ ಮೋದಿ. ಮೂರನೇ ಬಾರಿ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕೋಟ್ಯಾಂತರ ಅಭಿಪ್ರಾಯಗಳು, ಸಿದ್ಧಾಂತಗಳು ಇದೆಲ್ಲವೂ ಕೂಡ ಇರುವಂಥ ಒಂದು ದೇಶದಲ್ಲಿ ಮೂರನೇ ಬಾರಿ ಪ್ರಧಾನಿ ಆಗ್ತಿರುವಂಥ ಒಂದು ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗಿದೆ. ಈಗ ಜೊತೆಗೆ ಕ್ಯಾಬಿನೆಟ್ ವಿಚಾರವಾಗಿ ಕೂಡ ಪ್ರಶ್ನೆ ಇದೆ. ಅವರ ಜೊತೆಗೆ ಸಚಿವ ಸಂಪುಟಕ್ಕೆ ಯಾರೆಲ್ಲ ಜಾಯ್ನ್ ಆಗ್ತಾರೆ, ಯಾರ ಪ್ರಮಾಣ ವಚನ ಇವತ್ತು ಆಗ್ಬೋದು, ಎಷ್ಟು ಜನರದ್ದು, ಜೊತೆಗೆ ಮೋದಿ ಪದಗ್ರಹಣಕ್ಕೆ ಬರ್ತಿರುವಂಥ ಗಣ್ಯರ ಬಗ್ಗೆ ಕೂಡ ನಿಮಗೆ
ಬಾಟಮ್ನಲ್ಲಿ ಡೀಟೇಲ್ಸನ್ನು ನೀಡ್ತಾ ಇದ್ದೀವಿ, ಯಾರ್ಯಾರು ಗಣ್ಯರು ಆಗಮಿಸ್ತಿದ್ದಾರೆ. ಸೊ ಬೇರೆ ಬೇರೆ ದೇಶದ ಪ್ರಮುಖರು ಹಾಗೇನೆ ಗಣ್ಯರು, ಉದ್ಯಮಿಗಳು, ಕ್ರೀಡಾಪಟುಗಳು, ಸಿನಿತಾರಿಯರು ಕೂಡ ಬರ್ತಿದ್ದಾರೆ.